ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮಮತಾ ಫ್ರಮ್ ದಕ್ಷಿಣ ಕನ್ನಡ. ಇನ್ನೂ ಯಾರು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಾನು ಹಾಕುವಂಥ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಎಲ್ಲ ಮಳೆ ಬರ್ತಾ ಇಲ್ಲ ಅಂತ ಹೇಳೋ ಟೈಮಲ್ಲಿನೇ ಒಳ್ಳೆ ಮಳೆ ಬರ್ತಾಯಿತ್ತು. ತುಂಬ ಮಳೆ ಬರ್ತಾ ಇದೆ ಅಂತ ಹೇಳೋ ಟೈಮ್ಗೆ ಬಿಸಿಲು ಸ್ಟಾರ್ಟ್ ಆಗಿಬಿಡ್ತು. ಹಾಗೆ ನನ್ನ ಮಕ್ಕಳನ್ನ ಕರ್ಕೊಂಬರೋಣ ಅಂತ ಹೇಳಿ ಹೋಗಿದ್ದೆ. ಅವ್ರು ಕೊಡೆ ತಗೊಂಡು ಹೋಗಿರಲಿಲ್ಲ, ಸೊ ಹಾಗಾಗಿ ಒಂದು 1/4 ಗಂಟೆ ಮುಂಚೆನೇ ಹೊರಟೆ. ಅಷ್ಟರಲ್ಲಿ ಅಷ್ಟೊಂದು ಮಳೆ ಬರ್ತಾ ಇತ್ತು. ಬಾ ಸಾಕು ಬಾ, ಬನ್ನಿ ಬೇಗ ಬೇಗ ಹೋಪ. ಪಾಳಿ ಶೀ ಅನೋತೆ ಮಗ. ಮಕ್ಕಳಿಗೆ ಆಟ ಅಂದರೆ ನಮಗೆ ಪ್ರಾಣ ಸಂಕಟ ಆಗಿರುತ್ತೆ. ಅಷ್ಟರಲ್ಲೇ ಆಟ ಆಡಿದ್ರೆ ಮಗಳಿಗೆ ಕಜ್ಜಿ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಹೇಳಿದರೆ ಕೇಳ್ತಾ ಇರಲಿಲ್ಲ ಅವಳು. ಹಾಗೆ ಇಲ್ಲಿ ಹಲಸಿನ ಹಣ್ಣಿನ ಸೀಸನ್ ಆಗಿದ್ದರಿಂದ ಸೊ ಹಲಸಿನಕಾಯಿನ ಸೊಳ್ಳೆ ಹಾಕಿಡೋಣ ಅಂತ ಹೇಳಿ ಸೊ ಹಸ್ಬೆಂಡ್ ಇಷ್ಟು ತೆಗೆದು ಕೊಟ್ಟಿದ್ರು. ನಾನಿಲ್ಲಿ ಇಷ್ಟನ್ನು ಅಂದರೆ ಬೇಳೆನ ಸಹ ಚೆಲ್ಲೋದಿಲ್ಲ, ಸ್ವಲ್ಪ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅದರಲ್ಲೂ ಕೂಡ ರೆಸಿಪೀಸ್ನ ಮಾಡಿದ್ದೆ. ಹಾಗೆ ಸೊಳ್ಳೆ ಇಲ್ಲಿ 2 ಥರ ಸೊಳ್ಳೆ ಇತ್ತು. ಒಂದು ಯೆಲ್ಲೋ ಕಲರ್ ಸೊಳ್ಳೆ ಇತ್ತು, ಹಾಗೆ ಇನ್ನೊಂದು ವೈಟ್ ಕಲರ್ ಸೊಳ್ಳೆ ಇತ್ತು. ಸೊ ಅದನ್ನು ಉಪ್ಪಲ್ಲಿ ಹಾಕಿ ಡಬ್ಬಿಗೆ ಹಾಕಿಟ್ಟಿದ್ದೆ. ಇನ್ನು ಡೈರೆಕ್ಟಾಗಿ ನೀರನ್ನು ಹಾಕ್ತಾ ಇದ್ದೀನಿ. ಈ ಥರ ಹಾಕಿದ್ವಿ ಅಂತ ಅಂದರೆ ವರ್ಷವಿಡೀ ಈ ಸೊಳ್ಳೆ ಹೇಗಿರುತ್ತೋ ಹಾಗೇ ಇರುತ್ತೆ, ಯಾವುದೇ ಕಾರಣಕ್ಕೂ ಕೊಳೆಯೋದಿಲ್ಲ. ಬೇಕು ಅಂದಾಗೆ ಈ ಹಲಸಿನ ಹಣ್ಣಿನ ಸೀಸನ್ ಮುಗಿದ ತಕ್ಷಣವೇ ನಮ್ಗೆ ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೋಬೋದು. ಮೊದಲಿಗೆಲ್ಲ ಉಪ್ಪು ನೀರು ಕುದಿಸಿ ಹಾಗೆ ಉಪ್ಪು ನೀರು ಮಾಡಿ ಎಲ್ಲ ಮಾಡಿ ಹಾಕ್ತಾಯಿದ್ರು. ಬಟ್ ಉಪ್ಪು ಜಾಸ್ತಿ ಆದ ತಕ್ಷಣವೇ ಆ ಸೊಳ್ಳೆ ಏನಿದೆಲ್ಲ ಒಂಥರ ಕೊಳ್ತೋಗಿರೋ ಸ್ಮೆಲ್ ಬರುತ್ತೆ. ಹಾಗಾಗಿ 2 ಇಯರ್ಸ್ ಬ್ಯಾಕ್ ಇದನ್ನೊಂದು ಟ್ರೈ ಮಾಡಿ ನೋಡೋಣ ಅಂತ ಹೇಳಿ ಯಾವುದೇ ರೀತಿಯಿಂದಲೂ ಸ್ಮೆಲ್ ಆಗಲಿ ಹಾಗೆ ಹಣ್ಣು ಕೊಳೆಯೋದಾಗಲಿ ಏನಾಗಲಿಲ್ಲ, ಹಾಗೇ ಇದೆ. ಯಾರು ಪ್ರಿಸರ್ವ್ ಮಾಡಿರ್ತೀನಿ ಅಂದರೆ ಈ ಥರ ಇಡಿ, ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ. ಇಲ್ಲಿ ಹಾಗೆ ಭೃಂಗರಾಜ್ ಇದೆ, ತುಂಬ ಚೆನ್ನಾಗಿತ್ತು. ನನಗೆ ಆ ಟೈಮಲ್ಲಿ ಮಾಡೋಣ ಅನ್ನೋ ಟೈಮಲ್ಲಿ ಊರಿಗೆ ಹೋಗೋದೆಲ್ಲ ಇತ್ತು ಅಂತ ಹೇಳಿ ಮಾಡೋಕ್ಕಾಗಿರಲಿಲ್ಲ. ಸೊ ಮಗಳಿಗೆ ಹೇರ್ ಫಾಲ್ ತುಂಬಾ ಆಗೋದ್ರಿಂದ ಮತ್ತು ನನಗೂ ಕೂಡ ಹೇರ್ ಫಾಲ್ ಆಗೋದ್ರಿಂದ ಮತ್ತು ವೈಟ್ ಹೇರ್ಸ್ ಕೂಡ ಹೆಚ್ಚಾಗ್ತಾ ಇದೆ ನನಗೂ. ಸೊ ಹಾಗಾಗಿ ಮಾಡೋಣ ಅಂತ ಹೇಳಿ ಸೊ ಭೃಂಗರಾಜ್ನ ಕಟ್ ಮಾಡಿಕೊಂಡೆ. ಮನೆ ಹತ್ರನೇ ಇದೆ, ಸೊ ಹಾಗಾಗಿ ಅದನ್ನು ಸ್ವಲ್ಪ ಕಟ್ ಮಾಡಿಕೊಂಡೆ. ಭೃಂಗರಾಜ್ ಒಂದು ಸ್ಪೆಷಾಲಿಟಿ ಏನು ಅಂತಂದರೆ ಈ ಥರ ಫ್ಲವರ್ ಬರುತ್ತೆ. ಇದೇ ಥರ ಫ್ಲವರು ಯಾವುದೇ ಗಿಡದಲ್ಲಿ ಬರೋದಿಲ್ಲ, ಇದೊಂದರಲ್ಲೇ ಬರೋದು. ಹಾಗೆ ಅದನ್ನು ಎಲೆನ ತಿಕ್ಕಿದ ತಕ್ಷಣ ಈ ಥರ ಒಂಥರ ಕಪ್ಪು ಕಲರ್ ಆಗುತ್ತೆ. ಸೊ ಇದು ವೈಟ್ ಹೇರ್ಸ್ನ ಬ್ಲ್ಯಾಕ್ ಮಾಡಲಿಕ್ಕೂ ತುಂಬ ಯೂಸ್ಫುಲ್ ಆಗುತ್ತೆ. ನಾನಿಲ್ಲಿ ಬರೀ ಈ ಎಣ್ಣೆಗೆ ಭೃಂಗರಾಜನ್ ಮಾತ್ರ ಹಾಕಲಿಲ್ಲ. ಈರುಳ್ಳಿ, ಕರಿಬೇವಿನ ಸೊಪ್ಪು, ಭೃಂಗರಾಜ್, ದಾಸವಾಳ ಎಲೆ, ದಾಸವಾಳ, ಮೆಂತ್ಯ ಇದನ್ನೆಲ್ಲನೂ ನೀರು ಹಾಕ್ತೇನೆ ರುಬ್ಕೊಂಡು ಸೊ 1-2 ಗ್ಲಾಸಿನಷ್ಟು ಎಣ್ಣೆ ಮಾಡಿ ಅದಕ್ಕೆ ಹಾಕಿ ಕುದಿಸಿದ್ದೀನಿ. ಇದು 1-2 ದಿನಕ್ಕೆ ರಿಸಲ್ಟ್ ಕೊಡೋದಿಲ್ಲ, ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಷ್ಟೇ. ರಿಸಲ್ಟ್ ಬಂದಮೇಲೆ ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳಿ. ಎಂತ ಕಾಣ್ತಿಲ್ಯಾ? ಓ ಅಲ್ಲಿಯಾ? ಹೊಡಿತಿಲ್ಲ ಅದು ಬಿದ್ದರೆ? ತಲೆ ಮೇಲೆ ಇದ್ದಲ್ಲ ಮಾರ್ರೆ. ಹೌದು, ಮೊಬೈಲಿನಿಂದ ಮಾತಾಡಿದರೆ ಗಾಳಿ ಒಂದು ಬುಡುಕನಿ ಅಪ್ಪು ಅಲ್ಲಿ ಎಲ್ಲ ಕಾಯಿ ನಾನು ತಿಂಬಲೆ. ಯಾರೋ ತಕೊಂಡು ಹೋಯ್ತು ನೋಡ ಒಂದು. ಬಿಡು, ಮೈಗೆಲ್ಲ ಮೆತ್ತಗೂ ನೋಡು.
ನಮ್ಮನೇಲಿ ಹಲಸಿನಕಾಯಿ ಸೊಳ್ಳೆ ಮಾಡೋಕ್ಕೆ ಹಲಸಿನಕಾಯಿ ಆ ಥರದ್ದು ಇರಲಿಲ್ಲ. ಸೊ ಹಾಗಾಗಿ ಸಣ್ಣತ್ತೆ ಮನೆಗೆ ಹೋಗಿ ತೊಗೊಂಬರೋಣ ಅಂತ ಹೇಳಿ ಹಲಸಿನಕಾಯಿ ತೊಗೊಂಬಂದು ಚಿಪ್ಸ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೆ. ಬಟ್ ನೈಟ್ ಆಗಿ ಹೋಗ್ಬಿಟ್ಟಿತ್ತು, ತುಂಬ ಅಂದರೆ ತುಂಬ ಸುಸ್ತಾಗಿತ್ತು. ಮರುದಿನನೇ ಅದರ ಮರುದಿನ ಊರಿಗೆ ಹೋಗ್ಲಿಕ್ಕಿತ್ತು. ಸೊ ಹಾಗಾಗಿ ಪ್ರಿಪೇರ್ ಮಾಡಿಟ್ಟಿದ್ದೆ. ಹಾಗೆ ಮಕ್ಕಳಿಗೆ ಮರುದಿನಕ್ಕೆ ಹಲಸಿನಕಾಯಿ ಇತ್ತಲ್ಲ, ಹೇಗಿದ್ರು ಸೊಳ್ಳೆದು ದೋಸೆ ಮಾಡೋಣ ಅಂತ ಹೇಳಿ ಹೊರಟ್ರೆ ಮಕ್ಕಳಿಗೆ ಸೊಳ್ಳೆ ದೋಸೆ ಬೇಡವಂತೆ. ಸೊ ಹಾಗಾಗಿ ಅವರಿಗೆ ಏನು ಅದರಲ್ಲೇ ಬರೀ ಅಕ್ಕಿನೇ ರುಬ್ಬಿ ತೆಳ್ಳವು ಮಾಡಿಕೊಡೋಣ ಅಂತ ಹೇಳಿ ಸೊ ಹೊರಟೆ. ಅಷ್ಟು ಸುಲಭವಾಗಿ ತೆಳ್ಳವು ಎಳ್ಕೋದಿಲ್ಲ, ಯಾಕಂತಂದರೆ ಇವಾಗಿನ ಅಕ್ಕಿ ಒಂದು ಪ್ರಾಬ್ಲಮ್ ಎಂತ ಅಂತ ಗೊತ್ತಿಲ್ಲ. ಬಟ್ ಎಳ್ಕೋದಿಲ್ಲ, ಒಂದೆರಡು ದೋಸೆ ಹಾಳಾಗುತ್ತೆ, ಮತ್ತೆ ಅದು ಚೆನ್ನಾಗಿ ಬರುತ್ತೆ. ಇದು ಹಲಸಿನಕಾಯಿ ಸೊಳೆ ದೋಸೆ. ಸೊ ಇದನ್ನ ನಮಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡಿಟ್ಟಿದ್ದೆ. ಇಷ್ಟೆಲ್ಲ ಮಾಡಿದ್ರು ಕೂಡ ಮಕ್ಕಳು ಒಬ್ಬೊಬ್ರಿಗೆ ಒಂದೊಂದು ಥರ ವೆರೈಟಿ ಅಂದ್ರೂ 2 ಥರ ವೆರೈಟಿ ಮಾಡಿದ್ರು ಮಕ್ಕಳಿಗೆ ಸಾಕಾಗೋದಿಲ್ಲ. ಅವಳಿಗೆ ಹಿಂದಿನ ದಿನ ಉಳಿದಿರೋ ಊಟ ಅಂದರೆ ತುಂಬ ಇಷ್ಟ. ಅದು ಒಬ್ಬೊಬ್ಬರಿಗೆ ತುಂಬಾ ಇಷ್ಟ ಆಗುತ್ತೆ. ಬಟ್ ನನಗೆ ಸ್ವಲ್ಪ ಕಡಿಮೆನೇ, ಯಾಕಂದರೆ ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಯಾಕಂದರೆ ನನಗೆ ಬೆಳಗ್ಗೆದ್ದು ತಿಂಡಿ ತಿಂದೇ ಅಭ್ಯಾಸ. ಸೊ ಹಾಗಾಗಿ ಇವಳು ತುಂಬ ಇಷ್ಟಪಡ್ತಾಳೆ. ಮಗ ಆದರೆ ಸ್ವಲ್ಪ ಕಡಿಮೆ, ಓಕೆ ಅವನು ತಿಂತಾನೆ. ಹಾಗಾಗಿ ದೋಸೆನೇ ಮಾಡಿದ್ದೀನಿ, ದೋಸೆನೇ ತಿಂದೋಗು ಅಂತ ಹೇಳಿದೆ. ಸೊ ಹಾಗಾಗಿ ದೋಸೆ ಕೊಟ್ಟೆ. ದೋಸೆ ತಿಂದಾದ್ಮೇಲೆ ನನಗೆ ಆಳಿದ್ರು ಮನೆಯಲ್ಲಿ, ಅಂದರೆ ಮದ್ದು ಬಿಡೋಕ್ಕಿತ್ತು. ಸೊ ಹಾಗಾಗಿ ಆಳಿದ್ರು ಅಂತ ಹೇಳಿ ಅವ್ರಿಗೆ ಸಾಂಬಾರು ಮಾಡೋಣ ಅಂತ ಹೇಳಿ ಸಾಂಬಾರು ಮಾಡೋಕ್ಕೆ ಹೊರಟೆ. ಮತ್ತಿನ್ನು ಸಾಂಬಾರು ಬಿಟ್ಟ ಮೇಲೆ ಸುಮ್ಮನೆ ಕೂರೋಕ್ಕಾಗುತ್ತಾ, ಇನ್ನು ಕೆಳಗಡೆ ಹೋಗಿ ರೈಸ್ ಇಡಬೇಕಲ್ಲ ಅಂತ ಹೇಳಿ ಸೊ ಒಲೆ ಮೇಲೆ ಇಡೋಕ್ಕೆ ಅಂತ ರೈಸ್ನ ಕೆಳಗೆ ತೊಗೊಂಬಂದೆ. ಹಾಗೆ ನಮ್ಮ ಟಾಮಿಗೂ ಊಟ ಕೊಡಬೇಕಲ್ಲ, ಹಾಗಾಗಿ ಊಟನೂ ಕೂಡ ಕೆಳಗಡೆ ತೊಗೊಂಡು ಬಂದೆ. ಮಳೆ ಇತ್ತು ಅಂತ ಹೇಳಿದ್ನಲ್ಲ, ಸಡನ್ನಾಗಿ ಪುಣ್ಯ ಅನ್ಬೇಕು. ಯಾಕಂದರೆ ಮದ್ದು ಬಿಡೋ ಟೈಮಲ್ಲಿ ತುಂಬಾ ಮಳೆ ಬರುತ್ತೆ. ಕೆಲವೊಂದು ಟೈಮಲ್ಲಿ ಭಯಂಕರ ಮಳೆ, ಕೆಲವೊಂದು ಟೈಮಲ್ಲಿ ತೊಂದರೆ ಇಲ್ಲ, ಸ್ವಲ್ಪ ಬಿಸಿಲು ಸ್ವಲ್ಪ ಮಳೆ ಇರುತ್ತೆ. ಅವತ್ತೇನೋ ನಮಗೆ ಮದ್ದು ಬಿಡೋ ಟೈಮಲ್ಲಿ ಫುಲ್ ಬಿಸಿಲಿತ್ತು. ಬಿಡೋಕ್ಕೆ ಒಂದು ಹೆಲ್ಪ್ ಆಯ್ತಿಲ್ಲ ಅಂತಂದರೆ 2 days ಎಲ್ಲ ಆಗುತ್ತೆ. ನಾವು ಬೇಡ್ಕೋತಾ ಇದ್ವಿ ಮಳೆ ಬರಬಾರ್ದು ಅಂತ ಹೇಳಿ. ಸೊ ಟಾಮಿಗೆ ಹಾಕಿದ್ಮೇಲೆ, ಇದು ಟಾಮಿಗೆ ಹಾಕೋ ಟೈಮಲ್ಲಿ ಕರೆಕ್ಟ್ ಟೈಮಿಗೆ ಬರುತ್ತೆ ನಮ್ಮ ಬೆಕ್ಕು. ಸೊ ಅದಕ್ಕೆ ಹಾಕಿ ನೆಕ್ಸ್ಟ್ ಟಾಮಿಗೂ ಹಾಕಿ ಒಲೆ ಕತ್ಸೋದೇ ಒಂದು ದೊಡ್ಡ ಕೆಲಸ ನನಗೆ. ಸೊ ಒಂದೊಂದು ಟೈಮ್ ಸರಿಯಾಗಿ ಹೊತ್ಬಿಡುತ್ತೆ. ಇದು ಮಳೆಗಾಲ ಆಗಿರೋದ್ರಿಂದ ಈ ಸೌದಿ ಎಲ್ಲ ಹಸಿಯಾಗಿಬಿಟ್ಟಿತ್ತು. ಸೊ ಹಂಗಾಗಿ ಹೊತ್ತಿಸಿದೆ ಹೇಗಾದರೂ. ಅದೇನೋ ಹೇಳ್ತಾರಲ್ಲ, ಹೆಣ್ಮಕ್ಳು ಎಷ್ಟೇ ಓದಿದ್ರು ಒಲೆ ಮುಂದೆ ಬಗ್ಲೇಬೇಕು ಅಂತ ಹೇಳಿ. ಅದೊಂದು ಆಡ್ಕೋತಾರೆ, ಕೆಲವೊಂದು ಜನ ಆಡ್ಕೋತಾರೆ. ಬಟ್ ಆಡ್ಕೊಳ್ಳೋರು ಆಡ್ಕೊಳ್ಳಿ, ಆದರೆ ಪ್ರತಿಯೊಂದು ವಿಷಯನೂ ಹೆಣ್ಮಕ್ಳಿಗೆ ಗೊತ್ತಿದೆ ಅನ್ನೋವಂಥ ಒಂದು ಇದು ಇರುತ್ತಲ್ಲ, ಅದೊಂದು ಹೆಮ್ಮೆ ವಿಷಯನೇ ಅಂತ ಹೇಳ್ಬೋದು. ಯಾಕಂತಂದರೆ ಪ್ರತಿಯೊಂದರಲ್ಲೂ ಹೆಣ್ಮಕ್ಳಿದ್ದಾರೆ, ಪ್ರತಿಯೊಂದನ್ನು ಮಾಡ್ತಾರೆ. ಯಾವುದು ಇಲ್ಲ ಅಂತ ಹೇಳೋದಿಲ್ಲ, ನಮಗೆ ಬರೋದಿಲ್ಲ ಅಂತ ಹೇಳೋದಿಲ್ಲ. ನಾನು ಮಾಡೇ ಮಾಡ್ತೀನಿ ಅನ್ನೋ ಒಂದು ಛಲ ಹೆಣ್ಮಕ್ಳಿಗೆ ತುಂಬಾ ಇರುತ್ತೆ. ಸೊ ಅದೊಂಥರ ಪ್ರೌಡ್ ಫೀಲ್ ನಾನೊಂದು ಹುಡುಗಿ ಆಗಿರೋದಕ್ಕೆ. ಸೊ ಇಷ್ಟೆಲ್ಲ ಮಾಡಿದ್ಮೇಲೂ ನನಗೆ ಒಂದು 2-3 ಸತಿ ಬರಬೇಕಾಗತ್ತೆ ಈ ಒಲೆ ಹೊತ್ಸೋದಕ್ಕೆ. ಅಂದರೆ ಕರೆಕ್ಟ್ ಟೈಮ್ 1 ಗಂಟೆಗೆ ಅಡುಗೆ ಆಗಬೇಕಲ್ಲ. ಅವ್ರದ್ದೆಲ್ಲ ಟಿಫನ್ ಮುಗಿಸಿ ಎಲ್ಲ ಮಾಡಿ ಬರೋ ಅಷ್ಟೊತ್ತಿಗೆ ಕೆಳಗಡೆ ಒಂದು 11 ಗಂಟೆ ಎಲ್ಲ ಆಗಿರುತ್ತೆ. 11 ಗಂಟೆ ಮೇಲ್ಪಟ್ಟಂದರೆ ಕುಚ್ಚಲಕ್ಕಿ ಬೇಯೋದು ಸ್ವಲ್ಪ ಡಿಲೇ. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಕಿಚ್ಚು ಹಾಕಿದ್ದೆ, ಬೇಗ ಹೊತ್ತಲಿ ಅಂತ ಹೇಳಿ. ಬೇಗ ರೈಸ್ ಒಂದ್ಸತಿ ಕುದ್ರೆ ಸಾಕು, ಮತ್ತೆ ಅದು ತಾನೇ ಸ್ವಲ್ಪ ಹೊತ್ತು ಬೇಯ್ಕೊಳ್ಳುತ್ತೆ. ನನಗೊಂದು ಹಾಬಿ ಯಾವಾಗಲೂ ಇದೆ, ಅಂದರೆ ಈ ಅಕ್ಕಿ ತೊಳೆದ ನೀರನ್ನು ಚೆಲ್ಲಕ್ಕೆ ಹೋಗೋದಿಲ್ಲ. ಕೆಲವೊಬ್ರು ಮುಖ ತೊಳಿತಾರೆ, ಅಂದರೆ ಒಂಥರ ಕ್ಲೆನ್ಸಿಂಗ್ ಟೈಪ್ ಅದೊಂದು ವರ್ಕ್ ಆಗುತ್ತೆ. ಬಟ್ ನನಗೇನಾಗುತ್ತೆ ಅಂದರೆ ಅದೊಂದು ಅಭ್ಯಾಸ ಇಲ್ಲ. ಸೊ ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಗಿಡಕ್ಕೆ ಹಾಕ್ತೀನಿ. ಗಿಡಕ್ಕೆ ತುಂಬಾ ಒಳ್ಳೆಯದು. ಏನಾದರೂ ಗಿಡ ಸಾಯ್ತಾ ಇದೆ ಅಂದರೆ ತುಂಬ ಚೆನ್ನಾಗಿ ಚಿಗುಳು ಬರ್ತಾ ಇರುತ್ತೆ. ನನಗೆ ಇವಾಗಲೂ ಕೂಡ ಆ ಒಂದು ಎಕ್ಸ್ಪೀರಿಯೆನ್ಸ್ ಆಗಿದೆ. ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ. ಅಲ್ಲೆಲ್ಲ ಇಟ್ಟಾದಮೇಲೆ ನನಗೆ ಮೇಲ್ಗಡೆ ಹಲಸಿನಕಾಯಿ ಸಾಂಬಾರು ಮಾಡೋಕ್ಕಿಟ್ಟಿದ್ನಲ್ಲ, ಸೊ ಹಾಗಾಗಿ ಅದರದ್ದೆಲ್ಲ
ಅಲ್ಲಿಟ್ಟಿರೋದನ್ನು ತೆಗೆದ್ಬಿಡೋಣ ಅಂತ ಹೇಳಿ ಸೊ ಕ್ಲೀನ್ ಮಾಡ್ತಾ ಇದ್ದೆ. ಅದಾದಮೇಲೆ ಇನ್ನು ಆಳುಗಳಿಗೆ ದೋಸೆಗೆ ಏನಾದರೂ ಮಾಡಬೇಕಲ್ಲ ಅಂತ ಹೇಳಿ ಉದ್ದು ಮತ್ತು ಮೆಣಸನ್ನು ಹಾಕಿ ಕಾಯಿ ಹುಳಿ ಉಪ್ಪು ಇಷ್ಟನ್ನೇ ಹಾಕಿ ಸೊ ಒಂದು ಚಟ್ನಿ ರೆಡಿ ಮಾಡಿಕೊಂಡೆ. ಉದ್ದು ಮತ್ತು ಮೆಣಸನ್ನು ಒಂದು ಲೋ ಫ್ಲೇಮಲ್ಲಿ ಹುರ್ಕೊಂಡ್ರೆ ಒಳ್ಳೆ ಫ್ಲೇವರ್ ಬರುತ್ತೆ. ಸೊ ಅದನ್ನು ನಾವು ಈ ಕಾಯಿಗೆ ಉಪ್ಪು ಮತ್ತು ಹುಳಿನ ಹಾಕಿ ಮಿಕ್ಸಿ ಮಾಡಿಕೊಂಡು ಲಾಸ್ಟಲ್ಲಿ ಒಂದು ಒಗ್ಗರಣೆ ಕೊಟ್ಟರೆ ಮಾತ್ರ ಸೂಪರ್ ಆಗಿರುತ್ತೆ. ಸೊ ಹಾಗೆ ನಾನಿಲ್ಲಿ ಒಂದು ಒಂದು 50-60 ಅಷ್ಟೇ ನಾನೊಂದು ಬಾದಾಮ್ ಪುರಿ ರೆಡಿ ಮಾಡಿದೆ. ನನಗೆ ಊರಿಗೆ ಹೋಗೋಕ್ಕಿತ್ತು. ಅದನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ಏನಂತ ಹೇಳಿ ತೋರಿಸ್ತೀನಿ. ಬಾದಾಮ್ ಪುರಿ ಮಾಡೋದು ತುಂಬಾ ಈಸಿ ಮೆಥಡು. ಸೊ ಅಮ್ಮನಿಂದ ನಾನು ಕಲ್ತಿರೋದು. ತುಂಬ ಅಂದರೆ ತುಂಬ ಕ್ರಿಸ್ಪಿಯಾಗಿ ತುಂಬ ಹಗುರವಾಗಿ ಬರುತ್ತೆ. ಬಟ್ ಮಿಸ್ಟೇಕ್ ಅಂದರೆ ಈ ಒಂದು ಮೈದಾ ಅಥವಾ ಸಕ್ಕರೆ ಪಾಕದಲ್ಲಿ ಏನಾದರೂ ಮಿಸ್ಟೇಕ್ ಆಯಿತು ಅಂತ ಅಂದರೆ ಸೊ ಅದು ಸ್ವಲ್ಪ ಮೆತ್ತಗಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಾನಿನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ಎಲ್ಲಿಗೆ ಹೋಗಿದ್ದೆ, ಯಾವ ಫಂಕ್ಷನ್ಗೆ ಹೋಗಿದ್ದೆ ಅಂತ ಹೇಳಿ ಸೊ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ನೀವು ನನಗೆ ಸಪೋರ್ಟ್ ಮಾಡ್ತಾ ಇದ್ದರೆ ನನಗೂ ಕೂಡ ವಿಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ತುಂಬಾ ಖುಷಿ ಆಗುತ್ತೆ. ಸೊ ಪ್ಲೀಸ್ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.